ಎಂತೆಲ್ಲ ಮಿಕ್ಸ್ ಮಾಡಿದ್ದಾರೆ ಅಂದರೆ ನೀರುಳ್ಳಿ, ಟೊಮೆಟೊ, ಕಾಯಿ ಮೆಣಸು, ಬೇಸೊಪ್ಪು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ. ಮಟನ್ ಸಾರು ಬೆಂದಿದೆ, ರೆಡಿಯಾಗಿದೆ ಮಟನ್ ಚಟ್ಪಟ್. ಸೊ ಇದನ್ನು ಟೇಸ್ಟ್ ಮಾಡುವ. ಟೇಸ್ಟ್ ಮಾಡಲಿಕ್ಕೆ ನಮ್ಮ ಯಾರಿದ್ದಾರೆ ಅಂದರೆ ನಿಖಿಲ್ ಬಾಯ್ ಇದ್ದಾರೆ. ನಿಖಿಲ್ ಬಾಯ್, ಹಾಯ್, ನಮಸ್ಕಾರ ಮಾರ್ರೆ. ಸೊ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ನನ್ನ ವೀಡಿಯೋಗೆ ಎಲ್ಲರಿಗೆ ಸ್ವಾಗತ ಹೇಳ್ತಾ ಇವತ್ತನ್ನು ವೀಡಿಯೋ ಶುರು ಮಾಡುವ. ನನ್ನ ಹಿಂದಗಡೆ 3 ಗಾಡಿ ನಿಂತಿದೆ, ಕಾಣ್ತಿದೆಯಲ್ಲ. ಸರ್ ನಾನು ಎಲ್ಲಿದ್ದೇನೆ ಅಂದರೆ ಗೋವಾದಲ್ಲಿ ಕಾನ್ಕೋಣದಲ್ಲಿ ನಮ್ಮ ಗಾಡಿ ನಿಂತಿದೆ, ಡಾಮರ್ ಗಾಡಿ. 3 ದಿವಸ ಹಾಲ್ಟ್ ಅಂತ ನಿನ್ನೆ ಬಂದಿದ್ವಿ, 3 ದಿವಸ ಹಾಲ್ಟು. ಸೊ ಹಾಗೆ 3 ದಿವಸ ಹಾಲ್ಟ್ ಆಗಿ ನಮ್ಮ 3 ಗಾಡಿ ಸಹ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಮಾಡುವ ಅಂತ. ಸೊ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಮಟನ್ ಮಾಡು ಅಂತೇಳಿ, ಸೊ ನಾವು ಮಟನ್ ತಗೊಂಡ್ಬಂದ್ವಿ ಕುಕ್ಕಳ್ಳಿಂದ ಮಟನ್ ತಗೊಂಡ್ಬಂದು ಇವತ್ತು ಮಟನ್ ಸಾರು ಮಾಡುವ. ನಮ್ಮ ಸ್ಪೆಷಲಿಸ್ಟ್ ಇದ್ದಾರೆ, ಮಟನ್ ಸಾರು ಮಾಡೋ ಸ್ಪೆಷಲಿಸ್ಟ್ ಜಗ್ಗಣ್ಣ ಅಂತ, ಅವ್ರು ಮಾಡ್ತಾರೆ. ಸೊ ಏನಂದರೆ ಲಾಸ್ಟ್ ವೀಡಿಯೋದಲ್ಲಿ ಚಿಕನ್ ಮಾಡಿದ್ವಿ ಗಾಡಿಯಲ್ಲಿ, ಅದು ಸಹ ಗೋವಾದಲ್ಲಿ ಇಬ್ರಾಹಿಂಪುರದಲ್ಲಿ. ಇವತ್ತು ಕಾನ್ಕೋಣದಲ್ಲಿ ಮಟನ್ ಸಾರು ಹೇಗೆ ಮಾಡೋದಂತ ನೋಡುವ. ಇದು ಮಟನ್ ಸಾರು ಆ್ಯಕ್ಚುಲಿ ಬ್ಯಾಚುಲರ್ಸಿಗೆ, ಆಮೇಲೆ ಕ್ಯಾಂಪಿಂಗ್ ಎಲ್ಲ ಹೋಗ್ತಾರಲ್ಲ, ಕ್ಯಾಂಪಿಂಗ್ ಸೈಟಲ್ಲಿ ಮಾಡಲಿಕ್ಕೆಲ್ಲ ಅವಾಗೆಲ್ಲ ಇದೆಲ್ಲ ಯೂಸ್ ಆಗ್ತದೆ. ಖಾಲಿ ಮಸಾಲೆ ಐಟಮಲ್ಲಿ ಹೀಗೆ ಮಟನ್ ಸಾರು ಮಾಡೋದಂತ. ಸೊ ನಿಮಗೂ ತೋರಿಸ್ತೇನೆ ಮಟನ್ ಸಾರು ಹೇಗೆ ಮಾಡೋದಂತ. ಸೊ ನನ್ನ ಹಿಂದಗಡೆ 3 ಗಾಡಿ ಎಲ್ಲ ಮಂಗಳೂರು ಗಾಡಿ, ಗೋವಾದಲ್ಲಿದೆ. ಸೊ ಅಲ್ಲಿದೆ ಪ್ಲ್ಯಾಂಟ್, ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ, ಅದು ಪ್ಲ್ಯಾಂಟ್. ಅಲ್ಲಿ ಹೋಗಿ ಅನ್ಲೋಡ್ ಆಗ್ತದೆ ಗಾಡಿ. ಸೊ ಲೆಟ್ಸ್ ಗೋ ಗೈಸ್. ಮಟನ್ ಸಾರು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೇನೆ ನಿಮಗೆ ಸಹ, ಆಮೇಲೆ ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ಥರ ಇರ್ತದೆ ಅಂತ. ಸೊ ಸ್ಟೇ ಟ್ಯೂನ್. ಸೊ ಗೈಸ್, ಫುಲ್ ಬಿಸಿಲಿದೆ ಹೊರಗೆ, ನೋಡ್ಬೋದು ನಿಮಗೆ ಯಾವ ಥರ ಬಿಸಿಲಿದೆ ಅಂತ. ಫುಲ್ಲು ಬಿಸಿಲಿದೆ ಹೊರಗೆ. ಸೊ ಅದಕ್ಕೆ ಗಾಡಿ ಒಳಗೆ ಕೂತಿದ್ದೇನೆ. ರೈಸ್ ಇಟ್ಟಿದ್ದಾರೆ, ರೈಸ್ ಇಟ್ಟಾದಮೇಲೆ ನಾವು ಮಟನ್ ಮಾಡ್ತಿದ್ದೀವಿ. ಎಲ್ಲ ನೀರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡಬೇಕು. ನನ್ನ ಜೊತೆ ಮತ್ತೊಬ್ಬರು ಪ್ರದೀಪ್ ಅಂತೇಳಿ, ಸೊ ಅವರಿಗೂ ತೋರಿಸ್ತೇನೆ. ಪ್ರದೀಪ್ ಇದ್ದಾರೆ, ನಿಖಿಲ್ ಅಂತ ಒಬ್ಬರು ಇರ್ತಾರೆ. ಸೊ ಅವರು ಬರ್ತಾರೆ ಈಗ, ನೆಕ್ಸ್ಟ್ ಎಂಟ್ರಿ ಕೊಡ್ತಾರೆ ಅವ್ರು ಸಹ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಅವರಿಬ್ಬರು ಇದ್ದಾರೆ. ಸೊ ಅವ್ರು ಎಂಟ್ರಿ ಕೊಡ್ತಾರೆ, ನಿಮಗೂ ತೋರಿಸ್ತೇನೆ ಯಾವ ಥರ ಇರುತ್ತೆ ಅಂತ. ಸೊ ಜಸ್ಟ್ ಒಂದು ಸತಿ ಲೊಕೇಶನ್ ನೋಡಿ ಯಾವ ಥರ ಇದೆ ಅಂತ. ಅದ್ರಲ್ಲಿ ಗಾಯ್ಸ್, ಕತ್ಲಲ್ಲಿ ಮಾತ್ರ ಒಬ್ಬ ಮನುಷ್ಯ ಇರಲ್ಲ ಈ ಜಾಗದಲ್ಲಿ, ಖಾಲಿ ನಮ್ಮ 3 ಗಾಡಿ ಬಿಟ್ಟರೆ ಬೇರೆ ಯಾರಿರಲ್ಲ ಈ ಜಾಗದಲ್ಲಿ. ಸೊ ನಿಮ್ಗೆ ತೋರಿಸ್ತೇನೆ ಯಾವ ಥರ ಇದೆ ನೋಡಿ ಗಾಯ್ಸ್. ಇದೆ ಲೊಕೇಶನ್, ಕಾಡು ಎಲ್ಲ ಇದೇ ಲೊಕೇಶನು. ಅಲ್ಲಿದೆ ನಮ್ಮ ಗ್ಯಾಸ್ ಸ್ಟವ್, ಇಲ್ಲಿದೆ ನಮ್ಮ ಅಡುಗೆ ಸಾಮಾನೆಲ್ಲ. ಬಂಪರ್ ಇದರ ಮಡಗಡ ಮೇಲೆ ಇದೆ. ಅಲ್ಲಿ ರೈಸ್ ಇಟ್ಟಿದ್ದೇವೆ ನಾವು, ಇಲ್ಲಿ ನೋಡ್ಬೋದು. ರೈಸ್ ಇಟ್ಟಿದ್ದೇವೆ. ಗಾಡಿಯಲ್ಲಿ ಅಡುಗೆ ಮಾಡುವ ಮಜಾನೇ ಬೇರೆ. ಸೊ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಲಾಸ್ಟ್ ಟೈಮ್ ಅನ್ಸಿಲ್ ಅಣ್ಣ ಅಂತೇಳಿ ನಮ್ಮ ಗಾಡಿ ಓನರು, ಅವರಿಲ್ಲ, ಅವರು ಊರಿಗೆ ಹೋಗಿದ್ದಾರೆ, ನಾಳೆ ಬರ್ಬೋದು ಅವರು. ಲಾಸ್ಟ್ ವಿಡಿಯೋದಲ್ಲಿ ಅವರು ಮಾಡಿದರು ಚಿಕನ್ ಪಟಾಪಟ್. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನೀವು ಹೋಗಿ ನೋಡ್ಬೋದು ನಿಮಗೆ ಆ ವಿಡಿಯೋನ, ಲಾಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಮಟನ್, ಅದು ರೆಸಿಪಿ ಹೆಸರು ಇಡಲಿಲ್ಲ, ಹೆಸರನ್ನು ಇಡಬೇಕು. ಹೆಸರು ಇಟ್ಟು ನಿಮ್ಗೆ ಹೇಳ್ತೇನೆ ಆ ರೆಸಿಪಿದ ಹೆಸರು. ಇದು ಆ್ಯಕ್ಚುಲಿ ಬ್ಯಾಚುಲರ್ಸಿಗೆ ಆಗಲಿ, ಕ್ಯಾಂಪಿಂಗ್ ಮಾಡೋರಿಗೆ ಇದೆಲ್ಲ ಬೆಸ್ಟ್. ನೋಡ್ಲಿಕ್ಕೆ ಹೋದರೆ ಮನೆಯಲ್ಲಿ ಮಾಡೋ ಮಟನೇ ಬೇರೆ, ನಾವು ಈ ಹೊರಗೆ ಬಂದು ಇಲ್ಲಿ ಗಾಡಿ ಹತ್ರ ಆಗಲಿ ಗಾಡಿಯಲ್ಲಿ ಮಾಡೋ ಮಟನೇ ಬೇರೆ, ಅದು ಟೇಸ್ಟೇ ಬೇರೆ ಆಗ್ತದೆ. ಸೊ ನಿಮಗೂ ತೋರಿಸ್ತೇನೆ. ಸೊ ಸ್ನೇಹಿತರೆ, ನೀರುಳ್ಳಿ ಕಟ್ ಮಾಡುವ. ನಮ್ಮ ಫ್ರೆಂಡ್ ಪ್ರದೀಪ್ ಅವರು ಬೆಳ್ಳುಳ್ಳಿ ಕಟ್ ಮಾಡ್ತಿದ್ದಾರೆ. ಪ್ರದೀಪ್ ಅವರು ಎಂತ ಮಾಡ್ತಿದ್ದೀರಾ? ಬೆಳ್ಳುಳ್ಳಿ ಕಟ್ ಮಾಡೋದಾ? ಬೆಳ್ಳುಳ್ಳಿ ಕಟ್ ಮಾಡೋದು. ಇವತ್ತಿನ ಸ್ಪೆಷಲ್ ಯಾರು ಮಾಡೋದು? ಜಗ್ಗಣ್ಣವ ನಿಖಿಲಣ್ಣ? ಜಗದೀಶ್. ಸೊ ಇವತ್ತಿನ ಸ್ಪೆಷಲ್ ಜಗ್ಗಣ್ಣ ಮಾಡ್ತಿದ್ದಾರೆ ಮಟನ್. ಆಮೇಲೆ ಮತ್ತೊಬ್ರು ಇದ್ದಾರೆ ನಿಖಿಲ್ ಅಂತ, ನಿಖಿಲ್ ಕುಮಾರಸ್ವಾಮಿ. ಸೊ ನಿಖಿಲ್ ಕುಮಾರಸ್ವಾಮಿ ಅಲ್ಲ, ನಮ್ಮದೇ ನಿಖಿಲಣ್ಣ. ಅವ್ರು ಸಹ ಈಗ ನೆಕ್ಸ್ಟ್ ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ. ಲಾಸ್ಟ್ ಅಖಾಡಕ್ಕೆ ಎಂಟ್ರಿ ಕೊಡೋದು ನಮ್ಮ ಜಗ್ಗಣ್ಣ ಅಲ್ಲ, ಸೆಕೆಂಡ್ ಬರ್ತಾರೆ ಈಗ ನಿಖಿಲಣ್ಣ, ಅವ್ರು ಸಹ ಬರ್ತಾರೆ. ಅವರು ಮತ್ತು ಇಬ್ಬರು ಒಟ್ಟಿಗೆ ಎಂಟ್ರಿ ಕೊಡ್ತಾರೆ ಅಖಾಡಕ್ಕೆ. ಸೊ ಅಷ್ಟವರೆಗೆ ನಾವು ನೀರುಳ್ಳಿ ಟೊಮೆಟೊ ಏನೆಲ್ಲ ಇದೆ ಐಟಮ್ಸ್ ಅದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡುವ ಅವರಿಗೋಸ್ಕರ. ಅವ್ರು ಬಂದು ನಂತರ ಮಟನ್ ಮಾಡ್ತಾರೆ.
ಪ್ರದೀಪ್ ಬಾಯ್ ರೆಡಿ ಅಲ್ಲ? ಎಸ್. ಸೊ ಕಟ್ ಮಾಡುವ. ಸೊ ನೀರಲ್ಲಿ ಟೊಮೆಟೊ ಎಲ್ಲ ಕಟ್ ಮಾಡಿ ನಾನು ನಿಮಗೆ ಆಮೇಲೆ ಸಿಗ್ತೇನೆ. ಸೊ ಸ್ವಲ್ಪ ನೀರಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಮಾಡಲಿಕ್ಕೆ ಉಂಟು, ಟೊಮೆಟೊ ಸ್ವಲ್ಪ ಜಾಸ್ತಿ ಕಟ್ ಮಾಡಲಿಕ್ಕೆ ಉಂಟು. ನಾವು ವೇಸ್ಟ್ ಮಾಡಬಾರ್ದು. ಊಟಕ್ಕೆ ಟೈಮ್ ಆಗುವಾಗ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು ಅಲ್ಲ ಪ್ರದೀಪನ್ನು? ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ಸೊ ಆಮೇಲೆ ಸಿಗ್ತಾನೆ, ಬಾಯ್. ಏನು ಹೇಳಿ, ಈ ಟೊಮೆಟೊ ಕಾಯಿ ಮೆಣಸು ಮೂರ್ಬೋದು, ಅದು ನೀರು ಮೂರುದಲ್ಲ. ಕಣ್ಣಲ್ಲಿ ನೀರು ಬರ್ತಿದೆ, ನಾ ಕೂಗ್ತಿದ್ದೇನೆ ಗೈಸ್. ಯಾರಾದರೂ ಬಂದು ಸಮಾಧಾನ ಮಾಡಿ. ಸಮಾಧಾನ ಹೇಳಲಿಕ್ಕೆ ಸಹ ಯಾರು ಇಲ್ಲ. ಪ್ರದೀಪನ್ನ ನಿಮ್ಮನ್ನು ಸಮಾಧಾನ ಮಾಡಿ. ಕಣ್ಣಲ್ಲಿ ನೀರು ಬರ್ತಾ ಉಂಟು. ಸೊ ಫೈನಲಿ ಗೈಸ್, ಟೊಮೆಟೊ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಮಟನನ್ನು, ಇಲ್ಲಿದೆ ಮಟನ್, ಅದನ್ನು ತೊಳೆದು ಕ್ಲೀನ್ ಮಾಡಿ ಆಮೇಲೆ ಸಾರು ಮಾಡ್ಲಿಕ್ಕೆ ಇಡುದು. ಫೈನಲಿ ಆ ಕಡೆ ಕೇಳಿದ್ದಾರೆ ನಮ್ಮ ಜಗ್ಗು ಮೊಹಮ್ಮದ್ ನಿಖಿಲ್ ಬಾಯ್. ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದಂಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿದಲ್ಲ, ಅವ್ರದ್ದು ಮಿಸ್ಟೇಕ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅಲ್ಲ, ನಮ್ಮ ನಿಖಿಲ್ ಅವರು. ಮತ್ತೆ ಜಗನ್ನ ಇವತ್ತಿನ ಮಟನ್ ಸ್ಪೆಷಲ್ ನಿಮ್ಮದು. ಸ್ಟವ್ ರಿಪೇರಿ ಮಾಡ್ತಿದ್ದಾರೆ ನೋಡಿ. ಗ್ಯಾಸ್ ಇಲ್ಲ ಅಲ್ಲ, ಗ್ಯಾಸಿನ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಹಾಗೆ ಸ್ಟವ್ ಅನ್ನು ಯೂಸ್ ಮಾಡ್ತಿದ್ದೇವೆ. ಇಲ್ಲಿ ಮಟನನ್ನು ತೊಳೆದು ರೆಡಿ ಮಾಡಿ ಕೈಗೆ ಹಸ್ತಾಂತರ ಮಾಡುವ. ಸೊ ದೊಡ್ಡ ಪೀಸ್ ಆಗಿದೆ, ಅದನ್ನು ಸಣ್ಣ ಕಟ್ ಮಾಡಬೇಕೀಗ. ಒಳ್ಳೆ ಬಿಸಿಲು ನೆತ್ತಿಗೆ ಇರ್ತಿದೆ, ಬಿಸಿಲು ಆಗ್ತಿಲ್ಲ. ಬಿಸಿಲಲ್ಲಿ ಕಟ್ ಮಾಡಿ ರೆಡಿ ಮಾಡುವ. ಈ ಥರ ತೊಳಿಬೇಕು, ನೀರು ಹಾಕಿ. ಆಮೇಲೆ ಪೊಜಂಕಿ ಈ ಥರ ಕ್ಲೀನ್ ಬರಬೇಕು. ನಂತರ ನೀರನ್ನು ತೆಗಿಬೇಕು. ನೀರನ್ನು ಫುಲ್ ತೆಗೆದು ನಂತರ ಕೊಡುವ ನಮ್ಮ ಹಸ್ತಾಂತರ ಮಾಡೋ ನಮ್ಮ ಜಗ್ಗುದಾದಾಗೆ. ಜಗ್ಗುದಾದ ಮಟನ್ ತೊಳೆದಾಯ್ತು, ಫುಲ್ ಕ್ಲೀನ್ ಮಾಡಿ ಆಯಿತು, ನಿಮಗೆ ಕೊಡ್ತಿದ್ದೇನೆ. ಇವತ್ತಿನ ಸ್ಪೆಷಲ್ ಮಟನ್ ಸ್ಪೆಷಲ್ ಇವರದು ರಿಸಿಪ್ಟ್ ಆಮೇಲೆ ಹೇಳ್ತೇನೆ ಯಾವ ರಿಸಿಪ್ಟ್ ಅಂತ ಹೆಸರು. ಮಟನ್ ಗಾಯ್ಸ್, ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಅಂದ್ರೆ, ನಾವು ಹಾಕಿದ್ದು ರೈಸ್ ಕುಕ್ಕರ್ ಅಲ್ಲಿ, ಆದ್ರೆ ವಿಸಿಲ್ ಬರ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಗ್ಯಾಸ್ ಹೊತ್ತುತ್ತಾ ಉಂಟು, ಇದರಲ್ಲಿ ರೈಸ್ ಉಂಟೆಲ್ಲ ಉಂಟು, ವಿಸಿಲ್ ಬರ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ, ಯಾಕೆ ವಿಸಿಲ್ ಬರೋದಿಲ್ಲ ಅಂತ. ಕುಕ್ಕರ್ ಇದು ಸ್ವಲ್ಪ ಹೆದರಿಕೆ ಮಾರೆ. ಮತ್ತೆ ಬಾಂಬ್ ಹೊಡೆದ್ರೆ ಮತ್ತೆ ನಾವು ಇಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಹೋಗ್ಬೇಕಾಗ್ತದೆ. ಏನು ಪ್ರಾಬ್ಲಮ್ ನಿಖಿಲ್ ಭಾಯ್ ಇದ್ರದ್ದು ನೋಡ್ಬೇಕಂತ ಅಲ್ಲ, ಏನೋ ಗೊತ್ತಿಲ್ಲ. ಅವಾಗ ಇಟ್ಟಿದೆ, ಇಟ್ಟು ಒಂದು ಅರ್ಧ ಗಂಟೆ ಆಯ್ತು, ವಿಸಿಲ್ ಬರ್ತಿಲ್ಲ. ಗ್ಯಾಸ್ ಹಚ್ಚಿದೆ, ಗ್ಯಾಸ್ ಉಂಟು, ಗ್ಯಾಸ್ ಇಲ್ಲ, ಗ್ಯಾಸ್ ಉಂಟು, ಎಲ್ಲ ಉಂಟು, ಬಟ್ ಯಾಕಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತುಂಟಾ ಪ್ರದೀಪ್ ಭಾಯ್? ಗೊತ್ತಿಲ್ವಾ? ಜಗಮೋಹನ್ ಏನಾದ್ರು ಗೊತ್ತುಂಟಾ ನಿಮಗೆ? ಬ್ಲಾಸ್ಟ್ ಆದ್ರೂ ಗೊತ್ತಾಗುತ್ತೆ. ಅದೇ ನೋಡಿ ಗೈಸ್, ಬ್ಲಾಸ್ಟ್ ಆದ್ರೂ ಗೊತ್ತಾಗ್ತದಂತೆ. ಬ್ಲಾಸ್ಟ್ ಆಗೋ ಮುಂಚೆ ನಾವು ಗಾಡಿ ಜಗನ್ನ ಬಂಡೆ ಮಾರ ಬರ್ಚಿ ಬಂಡಿ ಜೈಟ್ ಮಾಡ್ಬೇಕು. ಸೊ ಜಗ್ಗುದಾದ ಮಟನ್ ಮಾಡೋ ವಿಧಾನ ಫಸ್ಟಿಗೆ ಎಂತ ಹಾಕ್ತೀರಾ? ಫಸ್ಟಿಗೆ ಎಂತ ಹಾಕುದು? ನೀರುಳ್ಳಿಯಾ?
ಬನ್ಲೆ ರಿಸೀವ್ ದಯ ಬಂಡ ಇಂದು ವಿಡಿಯೋ ಬ್ಯಾಚುಲರ್ ನಕ್ಲಿ ಪೂರ ಯೂಸ್ ಆಗ ವಾಯ್ಸ್ ಪೋತಿರದೆ ತೊಂದರೆ ಜೀರ್ ಬಂದನ್ ಬೋಲೆ ವಾಯ್ಸ್ ಪಾಡ್ಗ ಈಗ ಐಟೆನ್ ಫಸ್ಟಿಗೆ ಬೇಸೊಪ್ಪು ಹಾಕಿ ಕರಿಬೇವು ಸ್ವಲ್ಪ ಫ್ರೈ ಮಾಡಿ ನಂತರ ನೀರುಳ್ಳಿ ಹಾಕಿ ಹಾಕಿದ ಮೇಲೆ ಅದು ಫ್ರೈ ಆಗಬೇಕಲ್ಲ ಅದು ಫ್ರೈ ಆಗಿ ಆಮೇಲೆ ಯಾವ ಕಲರ್ಗೆ ಗೋಲ್ಡನ್ ಬ್ರೌನ್ ಗೋಲ್ಡನ್ ಬ್ರೌನಿಗೆ ಫ್ರೈ ಆಗಬೇಕಂತೆ. ಗೋವಾದಲ್ಲಿ ಜಗ್ಗುದಾದ ಮಟನ್ ಸ್ಪೆಷಲ್. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವರದ್ದು ಯಾರ್ದು ಉಂಟಂತ. ಸ್ವಲ್ಪ ಗಾಳಿ ಎಲ್ಲ ಜಾಸ್ತಿ ಉಂಟು, ಏನಾಗಲ್ಲ. ಗಾಳಿ ಇದ್ರೆ ನಮ್ಗೆ ಸಹ ಒಳ್ಳೇದಲ್ಲ ಈ ಬಿಸಿಲಿಗೆ. ಮಠ ಮಧ್ಯಾಹ್ನ ಬಿಸಿಲು. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೂ ನಮ್ಗೆ ಗ್ಯಾಸ್ ಒಂದು ಹೌದು ಇಲ್ಲಿ ಸಹ ಗ್ಯಾಸ್ ಸಿಗ್ಲಿಲ್ಲ ಆದ್ರೂ ಸಹ ನಾವು ಜುಗಾಡ್ ಮಾಡಿದ್ದೇವೆ. ಸ್ಟವ್ ರೆಡಿ ಇದೆ. ಇಲ್ಲಿ ಗ್ಯಾಸ್ ಏನಾದ್ರೂ ಖಾಲಿ ಆದ್ರೆ ನಮ್ಮ ಹತ್ರ ಸೆಕೆಂಡ್ ಆಪ್ಷನ್ ಸ್ಟವ್ ಸಹ ಇದೆ, ನೋ ಪ್ರಾಬ್ಲಮ್, ಅದಕ್ಕೆ ಏನ್ ತೊಂದರೆ ಇಲ್ಲ. ಅದು ಸಹ ಒತ್ಲಿಲ್ಲ ಆದ್ರೆ ಲಾಸ್ಟಿಗೆ ಸೌದೆ ಒಲೆ ಮಾಡಿದ್ವಿ ಅಲ್ಲ, ಸೌದೆ ಮಾಡಿ ಅದರಲ್ಲೇ ಅದು ರೆಡಿ ಇದೆ. ಸೌದೆ ಮಂಗಳೂರಿಂದ ತಂದಿದೆ, ಎಲ್ಲ ಮಂಗಳೂರೇ. ಇಲ್ಲಿ ಗೋವಾದ ಯಾವ್ದಿಲ್ಲ, ಓನ್ಲಿ ಗೋವಾದ ಟೊಮೆಟೊ ನೀರುಳ್ಳಿ ಕಂಟ್ರಿ ಗಂಗಾಸಾರ ಮತ್ತೆ ಅದೇ ಗೋವಾದು. ಸ್ವಲ್ಪ ಬೆಂಕಿ ಸ್ವಲ್ಪ ಕಮ್ಮಿ ಆಯ್ತು. ನಾನು ಕೇಳಿದ ಪ್ರಕಾರ ಜಗ್ಗುದಾದ, ನಿಮ್ಮ ಹೆಸರು ಜಗ್ಗನ್ನಲ್ಲ, ಜಗ್ಗುದಾದ. ಇವತ್ತು ನೀವು ಅಡಿಗೆ ತುಂಬಾ ಒಳ್ಳೆ ಮಾಡ್ತಾರಂತೆ, ಒಳ್ಳೇದಾಗಿ ಅಡಿಗೆ ಮಾಡ್ತೀರಂತೆ. ನಿಮ್ಮ ಟೇಸ್ಟ್ ಎಲ್ಲರಿಗೆ ಇಷ್ಟ ಆಗ್ತದೆ ನಿಮ್ಮ ಟೇಸ್ಟ್. ಒಂದು ಟೈಮಲ್ಲಿ ನೀವು ಎಲ್ಲಿಯಾದ್ರೂ ಇಲ್ಲಿದ್ದೀರಾ, ಎಲ್ಲಿ ಹೇಳಿ, ಹೊರಗೆ ದೇಶದಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ದೀರಾ? ಥೈಲ್ಯಾಂಡ್ ಅಲ್ಲಿ ಇದ್ದದ? ಹೌದು, ಭಯಂಕರ ಮಾರೆ. ಏನು ವಿಷಯ ಥೈಲ್ಯಾಂಡ್? ಮಸಾಜಿಗೆ ನಮ್ದು ಇದು ಕನ್ಸೆಷನ್ ಮಸಾಜ್ ಅಂದ್ರೆ ಯಾವ ತರ ಮಸಾಜ್ ಅಂದ್ರೆ ಕೈ ಕಾಲಿ ನೋವೆಲ್ಲ ಮಸಾಜ್ ಇರ್ತದಲ್ಲ, ಆ ತರ ಮಸಾಜ್ ಇಲ್ಲಿ. ನಿಖಿಲ್ ಭಾಯ್, ನಿಮ್ಮದು ಅಭಿಪ್ರಾಯ ಹೇಳಿ ಜಗ್ಗನ್ನ ಬಗ್ಗೆ. ಜಗ್ಗಣ್ಣ ಒಳ್ಳೆ ಅಡಿಗೆ, ತಿಂದು ನೋಡುವ ಯಾವ ತರ ಇರ್ತದೆ ಅಂತ. ಮತ್ತೆ ಕೊಡುವ. ಹೌದು, ಇವರು ಸಹ ಗಾಡಿ ಓನರೇ. ನೋಡಿ, ನೆಕ್ಸ್ಟ್ ಸ್ಟೆಪ್ ಹಾಕ್ತೀರಾ? ಅದನ್ನೆಷ್ಟು ಬೆಳ್ಳುಳ್ಳಿ, ನಂತರ ಇವೆಲ್ಲ ಶುಂಠಿ ಬೆಳ್ಳುಳ್ಳಿ ಹಾಕುದು, ನಂತರ ಕೊತ್ತಂಬರಿ ಸೊಪ್ಪು, ಇದು ಲಾಸ್ಟಿಗೆ. ಆಮೇಲೆ ಇದು ಹಾಕುದು. ಫಸ್ಟ್ ಇದು ಹಾಕುದಾ? ಶುಂಠಿ ಮತ್ತೆ ಬೆಳ್ಳುಳ್ಳಿ ಫಸ್ಟ್ ಹಾಕ್ತಾರೆ. ಎಲ್ಲ ಆಲ್ರೆಡಿ ಹಾಕ್ಬೇಕಿತ್ತು. ಬಂಟ್ವಾಳದ ಕಿಂಗ್ ಯಾರು ಅಂದ್ರೆ ಜಗ್ಗುದಾದ, ಕಿಂಗ್ ಮೇಕರ್, ಬಂಟ್ವಾಳದ ಕಿಂಗ್ ಮೇಕರ್. ಬಂಟ್ವಾಳಕ್ಕೆ ಹೋಗಿ ಜಗ್ಗುದಾದ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಜಗ್ಗುದಾದ. ಬಂಟ್ವಾಳದ ಕೊಂದು ಅಪ್ಪು ಆಗಿ ಪೊಡಿತೀನಿ, ಶೀತಲ್ ಶೆಟ್ಟಿ ಬ್ರದರ್ಸ್ ಯಾರು ಪೊಡಿತೀನಿ. ರಂದ ಅಪ್ಪು ಬಾಯ್, ನೀವು ವಿಡಿಯೋ ನೋಡ್ತಿದ್ದೀರಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಜಗ್ಗುದಾದ ಬಾಯಿಂದ ಒಂದು ಬಂದಿದೆ, ನೀವು ಟಾಪ್ ಅಡುಗೆ ಮಾಡ್ತಿದ್ದೀರಾ ಅಂತ. ದೊಡ್ಡ ಕುಕ್ಕರ್. ಹೌದಾ? ನಿಮ್ಮ ತಂದೆ ದೊಡ್ಡ ಕುಕ್ಕರ್. ಯತೀಶ್ ಶೆಟ್ಟಿ ಮಾಡೋ. ಅದು ಯತೀಶ್ ಶೆಟ್ಟಿ ಮಾಡೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಕರೆಸ್ತೇನೆ ಅಡುಗೆ ಮಾಡುವ, ಇದೇ ಗೋವಾದಲ್ಲಿ ಒಟ್ಟಿಗೆ ಸೇರಿ ಈ ತರ ಅಡುಗೆ ಮಾಡುವ. ಅಪ್ಪು ಬಾಯ್ ವಿಡಿಯೋ ನೋಡ್ತಾರಿಲ್ಲೋ ಗೊತ್ತಿಲ್ಲ, ನೋಡಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಊರಿಗೆ ಸಹ, ಪುತ್ತೂರಿಗೆ ಗಾಯ್ಸ್ ನೋಡಿದವರೆಲ್ಲ ಲೈಕ್ ಹಾಕಿ ಶೇರ್ ಮಾಡಿ, ಯಾಕಂದ್ರೆ ಶೇರ್ ಮಾಡಿ. ಹೌದು, ಅಪ್ಪು ಬಗ್ಗೆ ತಲುಪೋತನಕ ಶೇರ್ ಮಾಡಿ ಈ ವಿಡಿಯೋನ. ಅಪ್ಪು ಬಾಯ್ ಎಲ್ಲಿದ್ರು ದಯಮಾಡಿ ಈ ವಿಡಿಯೋನ ನೋಡಿ ಗಾಯ್ಸ್. ಯಾರ್ಯಾರು ಈ ವಿಡಿಯೋ ನೋಡ್ತೀರಾ, ಅಪ್ಪು ಶೆಟ್ಟಿ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ, ಶೀತಲ್ ಶೆಟ್ಟಿ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿಗೆ ಹೋಗಿ ಈ ವಿಡಿಯೋನ ಕಳಿಸಿ, ಅವರಿಗೆ ತಲುಪೋ ತನಕ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಅವರೊಬ್ಬ ಮೇನ್ ಕುಕ್ಕು, ಯಾಕಂದ್ರೆ ನೆಕ್ಸ್ಟ್ ನಮ್ಗೆ ಬೇಕಾಗ್ತದೆ. ಒಂದು ದಾದ ಗೊತ್ತುಂಡೆ ಗಾಯ್ಸ್, ಒಂದು ದಾದ ಗೊತ್ತುಂಡೆ. ಬನ್ನಿ ಗಾಯ್ಸ್, ಟೊಮೆಟೊ ಒಂದು ಅಲ್ಲಾಡಿಸುವುದು, ಇದು ಅಲ್ಲಾಡಿಸುವುದು ಅಲ್ಲಾಡ್ಸು. ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ಈ ತರ ಮಜಾ ಮಾಡ್ಬೇಕಾದ್ರೆ ನಮ್ಮ ಜೊತೆ ಗಾಡಿಗೆ ಬನ್ನಿ, ಗಾಡಿಯಲ್ಲಿ ಬನ್ನಿ.
ಮಜಾ ಮಾಡುವ, ಈ ತರ ಅಡುಗೆ ಮಾಡಿ ಈ ಹೋಟೆಲಲ್ಲೆಲ್ಲ ತಿನ್ನುವ ಬದಲು ಈ ತರ ಅಡುಗೆ ಮಾಡಿ ತಿಂದು ಖುಷಿ ಅಲ್ಲ. ಇಲ್ಲಿ ಹೋಟ್ಲು ಇಲ್ಲ, ಹೋಟ್ಲೆಲ್ಲ ಬಂದಾಗಿದೆ. ಹೋಟೆಲ್ ಬಂದಾಗಿದೆ ಇವಾಗ. ಗ್ಯಾಸಿನ ಅಭಾವದಿಂದ ಹೋಟೆಲ್ ಬಂದಾಗ ಹೌದು, ಗ್ಯಾಸಿನ ಅಭಾವ. ಹೌದು, ಕರೆಕ್ಟ್. ಗ್ಯಾಸಿನ ಅಭಾವದಿಂದ ಹೋಟೆಲ್ ಬಂದು. ಇದಕ್ಕೆ ಎಂತೆಲ್ಲ ಮಿಕ್ಸ್ ಮಾಡಿದ್ದಾರೆ ಅಂದರೆ ನೀರುಳ್ಳಿ, ಟೊಮೆಟೊ, ಕಾಯಿಮೆಣಸು, ಬೇಸೊಪ್ಪು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ. ಫಸ್ಟಿಗೆ ನೀರುಳ್ಳಿ ಹಾಕಿ, ಫಸ್ಟಿಗೆ ಇದು ಎಂತ ಬೇಸೊಪ್ಪು, ಎಣ್ಣೆ ಹಾಕಿ ಬೇಸೊಪ್ಪು ಹಾಕಿ, ಕರಿಬೇವು. ನಂತರ ಇದು ಫ್ರೈ ಆದಮೇಲೆ ಟೊಮೆಟೊ ಹಾಕಿದ ನಂತರ ಅದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ ಮೇಲೆ ಕಾಯಿಮೆಣಸು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಜಗನ್ನ ಈ ರೆಸಿಪಿದ ಹೆಸರಂತ ಅದಕ್ಕೆ ಸೈಡ್ ಹುಡುಕುವ. ಮೊನ್ನೆದು ಅನ್ಸಿಲನ್ನು ಮಾಡಿದ್ರಲ್ಲ ರೆಸಿಪಿ, ಅದು ಚಿಕನ್, ಅದಕ್ಕೆ ಹೆಸರಿರ್ಲಿಲ್ಲ, ನಾನು ಹೆಸರಿಟ್ಟದ್ದು ಚಿಕನ್ ಪಟಾಪಟ್. ಇದಕ್ಕೆ ಇಡುವ ಮಟನ್ ಚಟ್ಪಟ್. ಸೊ ಗಾಯ್ಸ್, ನಾವೊಂದು ಹೊಸ ರೆಸಿಪಿಯನ್ನು ಕಂಡುಹಿಡಿತಿದ್ದೇವೆ. ಲಾಸ್ಟ್ ಟೈಮ್ ಚಿಕನ್ ಪಟಾಪಟ್, ಈ ಸಲ ಮಟನ್ ಚಟ್ಪಟ್. ಮಟನ್ ಚಟ್ಪಟ್ ಮಾಡೋ ವಿಧಾನ ಈ ಥರ ಇರ್ತದೆ ನೋಡಿ. ಇದು ಆ್ಯಕ್ಚುಲಿ ಬ್ಯಾಚುಲರ್ಸಿಗೆ ಅವರಿಗೆಲ್ಲ ಯೂಸ್ ಆಗ್ತದಲ್ಲ, ಬ್ಯಾಚುಲರ್ಸಿಗೆ, ಆಮೇಲೆ ಕ್ಯಾಂಪಿಂಗ್ ಎಲ್ಲ ಮಾಡ್ತಾರಲ್ಲ, ಗುಡ್ಡೆ ಗಾಡಿಗೆಲ್ಲ ಹೋಗ್ತಾರೆ, ಅವರಿಗೆಲ್ಲ ಯೂಸ್ ಆಗ್ತದೆ ಇದು ನೋಡಿ. ಕರೆಕ್ಟಾಗಿ ನೋಡಿ, ಯಾರು ಕ್ಯಾಂಪಿಂಗ್ ಎಲ್ಲ ಮಾಡ್ತಾರೆ, ಯಾರು ಬ್ಯಾಚುಲರ್ಸ್ ಇದ್ದಾರೆ, ಡ್ರೈವರ್ಸ್ನವರು, ಕರೆಕ್ಟಾಗಿ ನೋಡಿ ಅಡುಗೆ ಮಾಡೋ ವಿಧಾನ ಯಾವ ಇರ್ತದೆ ಅಂತ. ಸೊ ಒಂದು ವಿಷಯ ಹೇಳಲಿಕ್ಕಿತ್ತು. ನಮ್ಮ ಜೊತೆ ಮತ್ತೊಬ್ಬ ಕುಕ್ಕರ್ ಇದ್ರು, ಅವರು ಹೋಗಿದ್ದಾರೆ ಆಕ್ಚುಲಿ ಊರಿಗೆ, ಈದ್ ಮಿಲಾದ್ ಅಂತೇಳಿ, ಇಮ್ರಾನ್ ಬಾಯ್ ಅಂತ. ಸೊ ಇಮ್ರಾನ್ ಬಾಯ್ ಎಲ್ಲಿದ್ರು ಸಹ ಈ ವಿಡಿಯೋನ ನೋಡಿ ದಯವಿಟ್ಟು ಕಾಣ್ಕೊಳಕ್ಕೆ ಬನ್ನಿ. ನೀವು ಇಲ್ಲದೆ ಇಲ್ಲಿ ತುಂಬಾ ಕಷ್ಟ ಆಗ್ತುಂಟು. ಆಲ್ರೆಡಿ ಇವತ್ತು ಹೊರಡ್ತಾರೆ. ಹೌದಾ? ಇವತ್ತು ಹೊರಡ್ತಾರಲ್ಲ ಮಂಗಳೂರಿಂದ. ಇಮ್ರಾನ್ ಬಾಯ್ ನೋಡಿ ಜಗ್ಗುದಾದ ಯಾವ ತರ ಅಡಿಗೆ ಮಾಡ್ತಿದಾರಂತ ನೋಡಿ. ಇಲ್ಲಿ ಬರ್ಲಿಕ್ಕೆ ಚಾನ್ಸ್ ಇದೆ. ಹೌದಾ? ನೈಟ್ ಬರ್ತಾರಂತೆ ನೋಡುವ. ನಾಳೆ ಅವ್ರೇನಾದ್ರು ಬಂದ್ರೆ ನಾಳೆ ಅವರ ಅಡಿಗೆ ತೋರಿಸ್ತೇನೆ ಯಾವ ತರ ಇರ್ತದಂತ. ಇಮ್ರಾನ್ ಬಾಯ್ ಎಂತ ಅದು ಒಂದು ಅಡಿಗೆ ಸ್ಪೆಷಲ್ ಇದೆ. ಇಮ್ರಾನ್ ಬಾಯ್ ದಾಲ್ ಫ್ರೈ ಅಲ್ಲ, ಇಮ್ರಾನ್ ಬಾಯ್ದು ದಾಲ್ ಫ್ರೈ ಸ್ಪೆಷಲ್ ಇದೆ. ಅಪ್ಪು ಬಾಯ್ದು ಮೀನ್ ಫ್ರೈ ಸ್ಪೆಷಲ್ ಇದೆ. ಸೂಪರ್ ಅವ್ರದ್ದು. ಅಪ್ಪು ಅವ್ರದ್ದು ಮಟನ್ ಸಹ ಸೂಪರ್ ಅಂತೆ. ನಾನು ತಿನ್ಲಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ಡ್ ಜನ ನನ್ನ ಹಿಂದಿದ್ದಾರಲ್ಲ, ಜಗ್ಗುದಾದ ಅವರೇ ಅಲ್ಲ, ಜಗ್ಗುದಾದ. ಈಗ ನೆಕ್ಸ್ಟ್ ಸ್ಟೆಪ್ ಮಟನ್ ಹಾಕ್ತಿದ್ದಾರೆ. ಮಸಾಲೆ ಬೇಕಲ್ಲ, ಮಸಾಲೆ ಬೇಗ ಹೊಡಿ ಮತ್ತೆ ಮಟನ್ ಚಟ್ಪಟ್ ಮಾಡೋ ವಿಧಾನ ಈ ಥರ ಇರ್ತದೆ. ನೆಕ್ಸ್ಟ್ ಹಾಕ್ತಾರೆ ಮಸಾಲೆ. ನೆಕ್ಸ್ಟ್ ಹಾಕ್ತೀರ ಅರಿಶಿನ ಹುಡಿ. ನಮ್ಮ ಜೊತೆ ಮತ್ತೊಬ್ರು ಗೆಸ್ಟ್ ಇದ್ದಾರೆ, ಮಿಸ್ಟರ್ ನಾಯ್. ಅವರಿಗೊಂದು ಆಸೆ ಇದೆ, ಅವರಿಗೆ ಸಹ ಕರೆದಿದ್ದೇವೆ. ನಾಯಿಗೇನೋ ಆಯ್ತು. ನಲ್ಲಿ ಪೀಸ್ ನೋಡಿ, ನಲ್ಲಿ ಪೀಸ್ ಮೇನ್ ಪ್ರೋಟೀನ್ ಇದರಲ್ಲಿ ನಲ್ಲಿ ಪೀಸಲ್ಲಿ. ಕ್ಯಾಲ್ಸಿಯಂ ಅದೇ. ಕರೆಕ್ಟಾಗಿ ಮಿಕ್ಸ್ ಆಗಬೇಕಿದು. ನಂತರ ಹಾಕ್ತಾರೆ ಅದು ಕಾಯಿ ಮೆಣಸು ಅಂತ ಎಂತ ಖಾರದ ಪುಡಿ. ಓಕೆ, ನೆಕ್ಸ್ಟ್ ಹಾಕ್ತಾರೆ. ಇದೆಲ್ಲ ಮಾಡಬೇಕಾದ್ರೆ ಇದೇ ಕಾರಣ. ಸೊ ಗೈಸ್, ಏನಂದ್ರೆ ಇದೆಲ್ಲ ಮಾಡಲಿಕ್ಕೆ ಕಾರಣ, ಮೇನ್ ರೀಸನ್ ಈ ಪ್ಲಾಂಟ್ ಕಾಣ್ತಿದೆ ಅಲ್ಲ, ಇಲ್ಲಿ ಬಂದು ಅರ್ಜೆಂಟ್ ಆಗಿ ಬನ್ನಿ ಅಂತೇಳಿ ಲೋಡ್ ಮಾಡಿ 4 ದಿವಸ 5 ದಿವಸ ಹಾಲ್ಟ್ ಆಗಿ ನಮ್ಮ ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ, ಬಿಸಿಲಲ್ಲಿ ಸಹ ಸಾಯ್ಬೇಕು, ಎಲ್ಲದ್ರಲ್ಲಿ ಸಹ ಸಾಯ್ಬೇಕು. ಬಡ್ಡಿ ಮಕ್ಕಳು ಯಾರು ಸಹ ಅಲ್ಲಿ ಪ್ಲಾಂಟೇ ಚಾಲು ಮಾಡ್ತಿಲ್ಲ. ಇವತ್ತು ರಜೆ ಅಂತ ಗಾಡಿ ಖಾಲಿ ಸಹ ಮಾಡಲ್ಲ. 3 ಗಾಡಿ ನಿಂತಿದೆ ಗಾಡಿ, ನಿಮಗೆ ತೋರಿಸ್ತೇನೆ ನೋಡಿ. 3 ಎಷ್ಟು ಗಾಡಿ? 7 ಗಾಡಿ ಇದೆ. 7 ಗಾಡಿ ಒಂದು ರೋಡಲ್ಲಿ ಇದೆ, ಒಂದು ಎಲ್ಲೋ ಘಟ್ಟದಲ್ಲಿದೆ ನೋಡಿ. ಇಲ್ಲಿ 3 ಗಾಡಿ, ಇಲ್ಲಿ 3 ಗಾಡಿ ಆಯ್ತಾ, 1 2 3 ಗಾಡಿ ಇದೆ ಆಯ್ತಾ. ಅದ ನಂತರ ನೋಡಿ
ಅಲ್ಲಿ ಟಾಪ್ ಅಲ್ಲಿ ನಿಮ್ಗೆ ಕಾಣ್ತಿದ್ದಿಲ್ಲ ಗೊತ್ತಿಲ್ಲ, ಅಲ್ಲಿ ನೋಡಿ ಆ ಬ್ರೌನ್ ಕಲರ್ ಕಾಣ್ತಿದ್ದಲ್ಲ, ಅಲ್ಲೊಂದು ಗಾಡಿ 4 ಗಾಡಿ ಆಯ್ತು ಬಟ್ ಅಲ್ಲೊಂದು ನೋಡಿ ಯಾವ ಕಡೆ ಇಲ್ಲೊಂದು 5, ಇಲ್ಲೊಂದು ಗಾಡಿ ಇದೆ 5, ಅಲ್ಲಿ ನೋಡಿ 2 ಗಾಡಿ ಇದು, ಇಲ್ಲೊಂದು 2 ಗಾಡಿ 6, 7, ಅಲ್ಲಿ ರೋಡಲ್ಲಿ ಹೈವೇದಲ್ಲಿ ಒಂದು ಗಾಡಿ ನಿಂತಿದೆ. 8 ಗಾಡಿ ನಿಂತಿದೆ ಗಾಯ್ಸ್, 8 ಗಾಡಿ ನಿಂತಿದೆ. ಆ 8 ಗಾಡಿ ಯಾವ ಖಾಲಿ ಆಗ್ತದೆ ಎಂದು ಗೊತ್ತಿಲ್ಲ ಅಲ್ಲ ಜಗನ್ನಾಥ್, ಯಾವ ಖಾಲಿ ಆಗ್ತದೆ ಗೊತ್ತಿಲ್ಲ 8 ಗಾಡಿ. ಸೊ ನನ್ನಂತೂ ಸೋಮವಾರ ಖಾಲಿ ಆಗ್ತದೆ ಅಂತ ಹೇಳಿದ್ದಾರೆ, ಖಾಲಿ ಆದ್ರೆ ಒಳ್ಳೇದು. ನನ್ನ ಸೋಮವಾರ ಖಾಲಿ ಆದ್ಮೇಲೆ ಸೇಮ್ ಪಾರ್ಟಿಗೆ ಈ ಗಾಡಿ ಸಹ ಖಾಲಿ ಆಗ್ತದೆ. ಹೌದು ಮಾತ್ರ ಪಾಪ ಇನ್ನು 1 ವಾರ ಉಂಟು, ಅಷ್ಟೊತ್ತು ನಾನು ಮಂಗಳೂರು ಹೋಗಿ ಮುಟ್ತೇನೆ ಅಲ್ಲ ಜಗನ್ನ. ನೋಡಿ ಈ ತರ ಪರಿಸ್ಥಿತಿ ಇದೆ ಗಾಡಿಯ ಪರಿಸ್ಥಿತಿ ಈ ತರ ಬಂದ್ರೆ ಮನೆ ಮಠ ಬಿಟ್ಟು ಬಂದು ಇಲ್ಲಿ ಆಲ್ಟ್ ಆಗ್ಬೇಕು, ಈ ತರ ಅಡಿಗೆ ಮಾಡ್ಬೇಕು. ಜನ ಇದ್ರೆ ಜಾಲಿ ಆಗ್ತದೆ, ಇವಾಗೆಲ್ಲ ಜಾಲಿ. ಇವಾಗ ಜಾಲಿ ಅಂದ್ರೆ ಗಾಡಿ ತುಂಬಾ ಇದಲ್ಲ, ಟೆನ್ಷನ್ ಇಲ್ಲ. ಸಿಂಗಲ್ ಗಾಡಿ ಇರ್ತದಲ್ಲ ಅವಾಗ ತುಂಬಾ ತಲೆ ಕೆಟ್ಟೋಗುತ್ತೆ ಗಾಯ್ಸ್, ತಲೆ ಕೆಟ್ಟೋಗುತ್ತೆ. ಯಾಕಂದ್ರೆ ಈ ಲೊಕೇಶನ್ ನೋಡಿ, ಎಲ್ಲ ಗಾಡಿ ಗುಡ್ಡೆ ನೋಡಿ. ರಾತ್ರಿ ಅಂತೂ ಒಬ್ಬ ನರಮಣಿ ಇರುದಿಲ್ಲಲ್ಲ, ರಾತ್ರಿ ಅಂತೂ ಒಬ್ಬ ಮನುಷ್ಯರೇ ಇರಲ್ಲ ಇಲ್ಲಿ. ಗಾಡಿ ಬಿಟ್ರೆ ನಾವು ಬಿಟ್ರೆ ಬೇರೆ ಯಾರಿಲ್ಲ. ಒಂದು 4 ನಾಯಿ ಇದೆ, ನಾಯಿದ ಧೈರ್ಯದಲ್ಲಿ ಕುತ್ಕೊಳ್ಬೇಕಿಲ್ಲಿ. ಇಲ್ಲೊಂದು ಖುಷಿ ಏನಂದ್ರೆ ಅಲ್ಲಿ ಝರಿಯಲ್ಲಿ ನೀರು ಬರ್ತದೆ, ಜರಿಯಲ್ಲಿ ನೀರು ಬರ್ತದೆ ನೋಡಿ, ಗುಡ್ಡೆಯಿಂದ ಬರೋದು ನೀರು ಇದೇ ಕುಡಿತೇವೆ ನಾವು ನೋಡಿ. ಸೂಪರ್ ನೀರು, ಮಿನರಲ್ ವಾಟರ್. ಈ ನಾವು ಬಿಸ್ಲರಿ ಕುಡಿಯೋ ಬದಲು ಇದರಷ್ಟು ಮಿನರಲ್ ವಾಟರ್ ಯಾವುದಿಲ್ಲ. ಗುಡ್ಡೆಯಿಂದ ಬರೋ ನೀರು ಇಡೀ ಊರವ್ರು ಬಂದ್ಕೊಂಡು ಹೋಗ್ತಾರೆ. ಎಲ್ಲ ಊರಿನವರು ಬಂದ್ಕೊಂಡು ಹೋಗ್ತಾರೆ. ಎಲ್ಲಿ ಅದು ಬಾಳಿ ಇಲ್ಲಿ ಅಲ್ಲ ಕಾಣ್ಕೋಣ, ಇಲ್ಲಿ ನಮ್ದು ಕಾರ್ಕಳ ಘಾಟಿಗಿಂತ ಘಾಟಿ ಸೆಕ್ಷನ್ ನೆಕ್ಸ್ಟ್ ಕಾಣ್ಕೊಂಡು ಜಂಕ್ಷನ್ ಇಂದ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ ಮಟನ್. ಆದ ನಂತರ ಇದಕ್ಕೆ ಮಸಾಲೆ ಗಿಸಾಲೆಲ್ಲ ಹಾಕ್ತಾರೆ, ಅದು ಸಹ ತೋರಿಸ್ತೀನಿ ನಿಮಗೆ ಗಾಯ್ಸ್. ಫುಲ್ಲು ಒಳ್ಳೆ ಸೂಪರ್ ಸ್ಮೆಲ್ ಬರ್ತಿದೆ, ಸೂಪರ್ ಸ್ಮೆಲ್. ಹಾ ಇಷ್ಟೇ ಸಾಕು. ಸೊ ಜಗನ್ನ ಒಂದು ವಿಷಯ ಏನಂದ್ರೆ ಮಟನ್ ಜೊತೆಗೆ ತಂಪು ಪಾನೀಯ ಏನಿಲ್ವಾ? ತಂಪು ಪಾನೀಯ ಇದೆ, ತಂಪು ಪಾನೀಯ ಬೈಕ್ ಬರ್ಲಿಕ್ಕೆ. ಸೊ ತಂಪು ಪಾನೀಯ ಅಂದ್ರೆ ಯಾವ್ದಂದ್ರೆ ಇದಲ್ಲ, ಬಿಯರ್ ಗೀರ್ ಅನ್ನೆಲ್ಲ ನಾವು ಕುಡಿದಿಲ್ಲ ಗಾಯ್ಸ್, ನಾವು ಕುಡಿತಾ ಇಲ್ಲ, ನಾವೆಲ್ಲ ಅದನ್ನೆಲ್ಲ ಕುಡಿಯಲ್ಲ, ಅದು ತಪ್ಪು ಕುಡಿಯೋದು. ಸೊ ನಾವು ಖಾಲಿ ಜ್ಯೂಸ್ ಕುಡಿಯೋದು, ಈ ಲಿಂಬು ಸೋಡಾ, ಆಮೇಲೆ ಕೊಕೋ ಕೋಲಾ, ಆಮೇಲೆ ಯಾವುದು ಅದೇ ಜ್ಯೂಸ್, ಸೋಡಾ ಸರ್ಬತ್ತು. ನನಗೆ ಸ್ವಲ್ಪ ಕುಡಿಬೇಕು ಅಷ್ಟೇ. ಅವರಿಗೆ ಅಂದ್ರೆ ಅದೇ ಜ್ಯೂಸ್, ಸೋಡಾ ಸರ್ಬತ್ತು. ಅವನೊಂದು ಸ್ವಲ್ಪ ಒಳಗಿಂದ ಪಿತ್ತ ಬರ್ತದಂತೆ, ಅದಕ್ಕೆ ಅವ್ರು ಸ್ವಲ್ಪ ಕುಡಿತಾರೆ ಜ್ಯೂಸ್. ಅದು ಬಿಟ್ಟು ಬಾಕಿದು ಆಲ್ಕೋಹಾಲ್ ಇಸ್ ನಾಟ್ ಅಲೌಡ್. ನಾವು ಆಲ್ಕೋಹಾಲ್ ಎಲ್ಲ ಕುಡಿಯಲ್ಲ, ಅಷ್ಟು ಒಳ್ಳೆಯವರು, ಹೌದು ಒಳ್ಳೆ ಹುಡುಗರು. ನಮ್ಮಷ್ಟು ಒಳ್ಳೆ ಹುಡುಗರು ಪ್ರಪಂಚದಲ್ಲಿ ಸಿಗ್ತಾರಾ? ಸಿಗಲ್ಲ ಗೈಸ್, ನಮ್ಮಷ್ಟು ಒಳ್ಳೆ ಹುಡುಗರು ಎಲ್ಲ ಸಿಗಲ್ಲ ಪ್ರಪಂಚದಲ್ಲಿ. ಅದಕ್ಕಿಂತ ಒಳ್ಳೆ ಹುಡುಗರು ಇಲ್ಲಿದ್ದಾರೆ, ಮಲಗಿದ್ದಾರೆ ಗಾಡಿ. ಪ್ರದೀಪ್ ಅವರು ಅಂತ ಪಾಪ ನಿನ್ನೆಯಿಂದ ಅವರಿಗೆ ನಿದ್ರೆ ಇಲ್ಲ ಅಂತೆ. ನಿಮಗೆ ಕಾಣ್ತಿದ್ದಾರಾ? ಎಸ್ ಕಾಣ್ತಿದ್ದಾರೆ, ಮಲಗಿದ್ದಾರೆ. ಮಲಗಲಿ ನಲ್ಲಿ ಪೀಸ್ ಮಾತಾಡೋದ ಇರ್ನತ್ ಅವರು ನಲ್ಲಿ ಪೀಸ್ ಅದಕ್ಕೋಸ್ಕರ ದಾಲ ಪಾಡೋದು ಆಯ್ತಾ ನಲ್ಲಿ ಪೀಸ್ ಮಸಾಲೆ ಬರೋ ಪಕ್ಕ ಮಾಡ್ರೆ. ಸರಿ, ಮಸಾಲೆ ಆಮೇಲೆ ಹಾಕುವ. ಒಂದು 8 ಗಂಟೆ ಬೇರೆ, ಒಂದಷ್ಟು ಟೈಮ್ ಒಂದು ಜಾಸ್ತಿ ಒಂದು 15 ನಿಮಿಷ ಬೇಕು. 15 ನಿಮಿಷ ಬೇಕು. ಓಕೆ, 15 ನಿಮಿಷ ಕಾಯುವ. ನಂತರ ಕ್ಲೀನ್ ಬೆಂದ ಮೇಲೆ ಮಸಾಲೆ ಹಾಕ್ಬೇಕು. ಗಾಯ್ಸ್ ಏನಂದ್ರೆ ನನ್ನ ಈ ವಿಡಿಯೋ ನೋಡಿ ಒಬ್ಬರು ಫ್ಯಾನ್ ಬಂದಿದ್ದಾರೆ, ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಸೊ ಅವರ ಹೆಸರು ರಾಹುಲ್ ಅಂತ, ಬಿಜಾಪುರಿಂದ ಸಬ್ಸ್ಕ್ರೈಬರ್. ಸೊ ಉತ್ತರ ಕರ್ನಾಟಕದ ಫ್ಯಾನ್ ಇಲ್ಲೇ ಇದ್ದಾರೆ, ತೋರಿಸ್ತೇನೆ ನಿಮ್ಗೆ. ಹೇಗಿದ್ದೀರಾ? ನಾವು ಆರಾಮಾಗಿದ್ದೇನೆ. ನನ್ನ ಸಬ್ಸ್ಕ್ರೈಬರ್ ಅಲ್ಲ? ಹೌದು. ಎಸ್. ನಾವು ಅಲ್ಲಿಂದ ಬಂದಿವಣ್ಣ, ಬಿಜಾಪುರ್ಲಿಂದ. ಹೌದಾ? ಎಲ್ಲಿದೆ ನಿಮ್ಮ ಗಾಡಿ? ನಮ್ಮ ಗಾಡಿ ಮುಂದೆ ಮೇಲೆ ಇದೆ. ಅಲ್ಲಿ ಮೇಲಿದೆ. ನಾವು ನಿಮ್ಮ ವಿಡಿಯೋ ನೋಡಿ ನಾವು ನೋಡ್ಬೇಕು. ಹೌದಾ? ಖುಷಿ ಆಗ್ತದ ನಾವು ವಿಡಿಯೋ ನೋಡ್ಲಿಕ್ಕೆ? ಫುಲ್ ಖುಷಿ ಅಣ್ಣ. ಎಸ್ ಎಸ್. ನೋಡಿ ನನ್ನ ಸಬ್ಸ್ಕ್ರೈಬರ್ ಮತ್ತೆ ರಾಹುಲ್ ಬಾಯ್. ಓಕೆ, ಆಯ್ತಾ? ಬನ್ನಿ, ಇದು ನೋಡಿ ಮಟನ್ ಮಾಡ್ತಿದ್ದೇವೆ. ಮಟನ್ ಮಾಡ್ತಿದ್ದೇವೆ. ನೀವು ಸಹ ಊಟ ಮಾಡ್ತಾರೆ ಅಡಿಗೆ. ಹೌದಾ? ನೀವು ಸಹ ಅಡಿಗೆ ಮಾಡ್ತಿದ್ರಾ? ಇಲ್ಲೇ ಊಟ ಮಾಡುವ. ನೋಡಿ ಆ ತರ ನಮ್ಮ ಅವ್ರು ಗುರ್ತುಂಟ, ಜಗ್ಗದಾದ ಜಗ್ಗಣ್ಣ ಗೊತ್ತುಂಟಲ್ಲ. ಸೊ ಗೈಸ್ ನೋಡಿ ನನ್ನ ಸಬ್ಸ್ಕ್ರೈಬರ್. ಸೊ ಫೀಲ್ ಆಗ್ತುಂಟು ಗೈಸ್ ನಂಗೆ. ಫೈನಲಿ ಒಬ್ಬ ಏನೋ ಒಂದು ಕಷ್ಟದಲ್ಲಿ ಒಂದು ಯೂಟ್ಯೂಬ್ ನೋಡಿ ಒಬ್ಬ ಫ್ಯಾನ್ ಸಿಕ್ಕಿದಾರಲ್ಲ, ಭಾರಿ ಖುಷಿ ಆಗ್ತುಂಟು. ಒಬ್ಬ ಫ್ಯಾನ್ ನೋಡಿ, ಬಿಜಾಪುರ್. ಎಸ್, ಹೇಳಿ. ನೀವೆಲ್ಲ ನೋಡಿ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಗೈಸ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ನನ್ನದೊಂದು ಫ್ಯಾನ್ ಬಂದಿದ್ದಾರಂತ ಫ್ರಮ್ ಬಿಜಾಪುರ್. ಫ್ಯಾನ್ ಫ್ರಮ್ ಬಿಜಾಪುರ್. ಎಸ್.
ತೂತಿರಿ ಫೋನ್ ಉಂಟು. ಮಟನ್ ಮಸಾಲ ಹಾಕಿದ್ದಾರೆ. ಬೆಂದಾದ್ಮೇಲೆ ಹಾಕುವ ಒಂದು 15 ನಿಮಿಷ ಬೆಂದಾದ್ಮೇಲೆ ಇದು ಮಸಾಲ ಇದು ಮಲ್ಪೊಡಿಯಾ ಇದು ಇದು ಕೊಡು ಅದೇ ಅದು ಒಂಚೂರು ತೆಲ್ಪ ಹೊಡಿಯ ಇದು ಮಸ್ತ್ ಕಸಿ ಹಬ್ಬ ಸ್ವಲ್ಪ ನೀರಿನ ಚೂರು ಕೊಡೋಣ. ಈ ಉಪ್ಪು ಜಾಸ್ತಿ ಅಂತ ಮಾರ್ರೆ. ಉಪ್ಪು ಜಾಸ್ತಿ ಅಂಡ ಆಯ್ತು ಹೌದು ನೀರು ಉಪ್ಪು ಜಾಸ್ತಿ ಗಾಯ್ಸ್, ಒಂದು ಸಣ್ಣ ಮಿಸ್ಟೇಕ್ ಆಯ್ತು. ಏನಂದ್ರೆ ಮಟನಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು. ಎಂತ ಮಾಡೋದು ಗೊತ್ತಾಗ್ತಿಲ್ಲ ನಮ್ಗೆ, ಐಡಿಯಾ ಇರಲಿಲ್ಲ ಇದು ಮಸಾಲದಲ್ಲಿ ಉಪ್ಪು ಇರ್ತದೆ ಅಂತ. ಆದ್ರೆ ಈಗ ಅದಕ್ಕೆ ಏನಾದ್ರು ಈಗ ಜುಗಾಡು ಮಾಡಬೇಕು. ಉಪ್ಪು ಜಾಸ್ತಿ ಆಗಿದೆ, ಉಪ್ಪು ಕಮ್ಮಿ. ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಉಪ್ಪು ಜಾಸ್ತಿ ಆದ್ರೆ ಏನ್ ಹಾಕ್ಬೇಕಂತ, ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೈಸ್, ಪ್ಲೀಸ್. ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಮಟನ್ ಸಾರು ಒಳ್ಳೆ ಆಗಿದೆ, ಬಟ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಿ ಸ್ವಲ್ಪ ಫ್ಲಾಪ್ ಆಯ್ತು. ಜಗನ್ನ ಎಂತ ಮಾಡುದು ಮಾರ ಈಗ ಮಟನ್ ಚೂರು ಬರ್ಲಿದೆ. ಬೆಚ್ಚ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಯಾಕಂದ್ರೆ ನಾವು ಸ್ವಲ್ಪ ಲಿಂಬೆಹಣ್ಣು ಹಾಕಿದ್ದು, ಅದಕ್ಕೆ ಲಿಂಬೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ಏನೋ ಜುಗಾಡು ಮಾಡ್ತಿದ್ದೇವೆ. ಅದೆಂತ ಮಾಡ್ತಾರೆ ನಮ್ಗೆ ಅದು ಐಡಿಯಾ ಇರಲಿಲ್ಲ ಗಾಯ್ಸ್, ಮಸಾಲದಲ್ಲಿ ಉಪ್ಪು ಇರ್ತದೆ ಅಂತ ಐಡಿಯಾ ಇರಲಿಲ್ಲ. ಕೊತ್ತಂಬರಿ ಬೇಡ್ರಿ. ಖಾರ ಯಾವ್ದಾ? ಖಾರ ಕರೆಕ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇವೆ. ಅದು ಪ್ರಾಬ್ಲಮ್ ಇಲ್ಲ, ಸೂಪರ್ ಆಗಿದೆ ಮಟನ್. ಸ್ವಲ್ಪ ಒಂದು ಉಪ್ಪು ಜಾಸ್ತಿ ಆಯ್ತಲ್ಲ, ಅಂದ್ರೆ ಮಸಾಲದಲ್ಲಿ ಉಪ್ಪು ಇದೆ ಅಂತ ನಿಮ್ಗೆ ತಲೆಯಲ್ಲಿ ಓಡ್ಲಿಲ್ಲ. ಎಂತ ಮಾಡ ಅವಾಗ ನಮ್ಮ ಬ್ರೈನ್ ಫ್ಲಾಶ್ ಆಗಲ್ಲ ಅಲ್ಲ ಜಗನ್ನ. ನಾವು ಮುಂಚೆ ಎಲ್ಲ ಕುಂದಾಪುರದಿಂದ ಮಸಾಲೆ ತರ್ತಿದ್ದೆ. ಹೌದು, ಕುಂದಾಪುರದ ಮಸಾಲ ನೋಡಿ, ಮಸಾಲೆ ಇತ್ತು ಕುಂದಾಪುರದ್ದು ನೋಡಿ, ಅದು ನಮ್ಗೆ ಅದು ಸಹ ಗೊತ್ತಿರ್ಲಿಲ್ಲ ಇಲ್ಲಿ ಉಂಟಂತ ಹೇಳಿ. ನಾವು ಆ ದಿವಸದಿಂದ ಮಟನ್ ಮಸಾಲ ಅಂತ ನೆನಪೇ ಬರಲ್ಲ. ಕೊಂಕಣ್ ಮಸಾಲ ಉಂಟು ಅವತ್ತಿ ಕೊಂಕಣ್ ಅದೇ ಬೇರೆ ಅದೊಂದು ಮಸಾಲೆ ಇತ್ತು, ಮಸಾಲೆ ಪ್ಯಾಕೆಟ್ ಉಂಟು ಇಲ್ಲಿ ಉಂಟು ನೋಡಿ, ಗೋವಾದು ಕೊಂಕಣ್ ಮಸಾಲ. ಸೊ ಎಲ್ಲಿಯಾದ್ರೂ ನೀವು ಈ ಮಸಾಲ ತಕೊಂಡು ಯೂಸ್ ಮಾಡೋದಾದ್ರೆ ನೀವು ಉಪ್ಪು ಹಾಕ್ಬೇಡಿ, ಇದರಲ್ಲಿ ಉಪ್ಪು ಇರ್ತದೆ, ಎಕ್ಸ್ಟ್ರಾ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಕುಂದಾಪುರದ ಮಸಾಲೆ ತಗೊಂಡ್ರೆ, ಇದು ಕುಂದಾಪುರದ ಮಸಾಲ, ಅಭಿರುಚಿ ಶೆಟ್ಟಿ ಮಸಾಲ ಪ್ರಾಡಕ್ಟ್ ಫ್ರಮ್ ಕುಂದಾಪುರ. ಇದನ್ನು ನೀವು ಯೂಸ್ ಮಾಡೋದಾದ್ರೆ ಇದಕ್ಕೆ ಉಪ್ಪು ಹಾಕ್ಬೇಕು. ಈ ಮಸಾಲದ ಉಪ್ಪಿರಲ್ಲ, ಇದರಲ್ಲಿ ಆದ್ರೆ ಇದ್ರ ಕೊಂಕಣ್ ಮಸಾಲದಲ್ಲಿ ಅಂದ್ರೆ ಉಪ್ಪಿರ್ತದೆ. ಆದ್ರೂ ಸಹ ತೊಂದರೆ ಇಲ್ಲ, ಸಾರು ಒಳ್ಳೆಗಿದೆ. ಮಟನ್ ಚಟ್ಪಟ್. ಮಟನ್ ಸಾರು ಬೆಂದಿದೆ, ರೆಡಿಯಾಗಿದೆ ಮಟನ್ ಚಟ್ಪಟ್. ಸೊ ಇದನ್ನು ಟೇಸ್ಟ್ ಮಾಡುವ. ಟೇಸ್ಟ್ ಮಾಡಲಿಕ್ಕೆ ನಮ್ಮ ಯಾರಿದ್ದಾರೆ ಅಂದ್ರೆ ನಿಖಿಲ್ ಬಾಯ್ ಇದ್ದಾರೆ. ನಿಖಿಲ್ ಬಾಯ್ ಟೇಸ್ಟ್ ಮಾಡಿ, ಯಾವ ಥರ ಇದೆ? ಸೂಪರಾ? ಫಸ್ಟ್ ಕ್ಲಾಸಾ? ಎಸ್. ನೀವು ನಮ್ಮ ಫ್ಯಾನ್ಸ್ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರ್, ಟೇಸ್ಟ್ ಮಾಡಿ. ವಿಜಯಪುರದಿಂದ ಬಂದವರು. ಮಂಗಳೂರು ಮಟನ್ ಸ್ಟೈಲ್ ಯಾವ ತರ ಇದೆ? ಎಸ್. ಇದರ ರೆಸಿಪಿ ಹೆಸರು ಅಂದ್ರೆ ಸೂಪರ್ ಅಲ್ಲ? ಎಸ್. ಇದರ ಸ್ಪೆಷಲ್ ಮಾಡಿದವರು ಇವರು. ಆ ಗ್ರೇವಿಯ ಪರಿಮಳ, ಇದು ಸ್ಪೆಷಲ್ ಮಟನ್ ಜ್ಯೂಸಿ ಮಟನ್, ಜ್ಯೂಸಿ ಮಟನ್. ಆಮೇಲೆ ಇದು ಭಾರಿ ಸೋಕಾಗಿದೆ, ಸೂಪರ್ ಆಗಿದೆಲ್ಲ. ಸೊ ಗೈಸ್, ನಾನು ಸ್ವಲ್ಪ ಟೇಸ್ಟ್ ಮಾಡುವ ಮಟನ್ ಯಾವ ಥರ ಇದೆ ಅಂತ. ವಾ, ಸೂಪರ್ ಬೆಂದಿದೆ. ಅವಾಗ ಜಾಸ್ತಿ ಆಗಿತ್ತಲ್ಲ ಉಪ್ಪು, ಅದು ಸ್ವಲ್ಪ ಲಿಂಬೆಣ್ಣೆಲ್ಲ ಹಿಂಡಿ ಎಲ್ಲ ಹಾಕಿ ಉಪ್ಪನ್ನು ಸರಿ ಮಾಡಿದ್ದೇವೆ ಅಲ್ಲಿ. ಸೂಪರ್ ಬೆಂದಿದೆ, ಸೂಪರ್ ಆಗಿದೆ ಮಟನ್ ರೆಸಿಪಿ ಹೆಸರು ಮಟನ್ ಚಟ್ಪಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ತಲುಪಿಸಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಯಾವ ಥರ ಆಗಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.